ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಏನು ಆರೋಪಿಗಳಲ್ಲ, ರೈತರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ಅಂದ್ರೆ ಇವತ್ತು ಹ್ಯೂಮನ್ ರೈಟ್ಸ್ ಸತ್ತಿದ್ಯಾ ಬದುಕಿದ್ಯಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಆರೋಪಿಗೆ ಒಡೆಯ ಶಿಕ್ಷೆ ಇಲ್ಲ ಅಂದ್ರೆ ನ್ಯಾಯ ಕೇಳಕ್ ಬಂದವ್ರ ಮೇಲೆ ನೀವು ಹೇಗೆ ಹಲ್ಲೆ ಮಾಡಿ? ನಿಮ್ಗೆ ಯಾರು ರೈಟ್ ಕೊಟ್ಟರು? ನಮ್ಮ ಹೋಮ್ ಮಿನಿಸ್ಟರ್ ಈ ಒಂದು ಪ್ರಕರಣದಲ್ಲ, ಇಂತ 16 ಪ್ರಕರಣಗಳಲ್ಲಿ ತಮ್ಮ ಎಬಿಲಿಟಿಯನ್ನ ಪ್ರೂವ್ ಮಾಡುವಲ್ಲಿ ಫೇಲ್ಯೂರ್ ಆಗಿದೆ. ಈ ಕೂಡಲೇ ಕೆಆರ್ಎಸ್ ಪಕ್ಷದ ಸೈನಿಕರ ಮೇಲೆ ಆಗಿರ್ತಕ್ಕಂತಹ ಎಲ್ಲಾ ಎಫ್ಐಆರ್ ಗಳನ್ನ ವಜಾ ಮಾಡಬೇಕು. ಮಹಿಳೆಯರ ಮೇಲೆ ಹಾಗೂ ಅಮಾಯಕರ ಮೇಲೆ ಪೊಲೀಸ್ ಅಧಿಕಾರಿಗಳು ದರ್ಪವನ್ನ ಮಾಡ್ತಾ ಇದ್ದಾರೆ, ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರದ ಬಗ್ಗೆ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಆರ್ಎಸ್ ಪಕ್ಷನೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿತ್ತು. ಇದೇ ಏನು ಕಳೆದ ಒಂದು 2-3 ದಿನಗಳ ಹಿಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ರು. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಇದ್ದಾರೆ, ಅವ್ರನ್ನೇ ನಾವು ಮಾತಾಡ್ಸೋಣ. ಸರ್, ಈಗ ನೆಲಮಂಗಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಮಾದನೇಕನಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧನೂ ಕೂಡ ಕೆಆರ್ಎಸ್ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂಧಿಸಿದಂತಹ ಒಂದು ಘಟನೆ ಕೂಡ ನಡೆದಿತ್ತು. ಏನ್ ಹೇಳ್ತೀರಿ ನೀವು ಈ ವಿಚಾರದ ಬಗ್ಗೆ? ಕೆಆರ್ಎಸ್ ಪಾರ್ಟಿ ಪ್ರತಿಭಟನೆ ಮಾಡಿರುವಂತದ್ದು ಮತ್ತೆ ಮಹಿಳೆಯರ ಮೇಲೆ ಅಮಾಯಕರ ಮೇಲೆ ಸುಳ್ಳು ಕೇಸ್ಗಳನ್ನ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಈ ಪ್ರಕರಣಗಳ ಬಗ್ಗೆ, ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಕೆಆರ್ಎಸ್ ಪಾರ್ಟಿ ಇವತ್ತು ನೀವು ಅನೇಕ ಕಡೆ ರಾಜ್ಯಾದ್ಯಂತ ತಾಲೂಕಾ ಕಚೇರಿಗಳು ಇರ್ಬೋದು, RTO ಆಫೀಸ್ಗಳು ಇರ್ಬೋದು, ಪೊಲೀಸ್ ಠಾಣೆಗಳು ಇರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಹೋರಾಟವನ್ನ ರೈತರ ಪರ, ಕಾರ್ಮಿಕರ ಪರ, ಅಸಹಾಯಕರ ಪರ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾದನಾಯ್ಕ್ನಲ್ಲಿ ಜ್ಯೂರಿಸ್ಟಿಕ್ಷನ್ಗೆ ಸಂಬಂಧಪಟ್ಟಂತಹ ಒಂದು APMCಯಲ್ಲಿ ನಡೆದಿರ್ತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರಿಗೆ ಮಾಹಿತಿಯನ್ನ ಕೊಟ್ಟ ಸಂದರ್ಭದಲ್ಲಿ ಆ ರೈತರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಇಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಏನು ಆರೋಪಿಗಳಲ್ಲ, ಅವ್ರು ಯಾವುದೋ ಒಂದು ಆರೋಪವನ್ನ ಅಥವಾ ಯಾವುದೋ ಒಂದು ಕೃತ್ಯವನ್ನ ಅಥವಾ ಯಾವುದೋ ತಪ್ಪನ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದವರಲ್ಲ. ಅಂದ್ರೆ ಯಾರ್ದೋ ಪರವಾಗಿ ನ್ಯಾಯ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವ್ರನ್ನ ನಡು ರಸ್ತೆಯಲ್ಲಿ ಒಡ್ಡಾಡಿಸ್ಕೊಂಡು ಹೊಡಿತಕ್ಕಂಥದ್ದು ಇದೆಯಲ್ಲ, ಇದು ಜನತಂತ್ರ ವ್ಯವಸ್ಥೆಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ ಕೆಲಸ. ಇದು ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಆರೋಪಿಗೆ ಒಡೆಯ ಶಿಕ್ಷೆ ಇಲ್ಲ ಅಂದ್ರೆ ನ್ಯಾಯ ಕೇಳಕ್ ಬಂದವ್ರ ಮೇಲೆ ನೀವು ಹೇಗೆ ಹಲ್ಲೆ ಮಾಡ್ತೀರಾ? ನಿಮ್ಗೆ ಯಾರು ರೈಟ್ ಕೊಟ್ಟರು? ನಿಮ್ಗೆ ರೈಟೇ ಇಲ್ಲ. ನಿಮ್ಗೆ ಈ ಕೃತ್ಯವನ್ನ ನೋಡಿದ ಸಂದರ್ಭದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಇವತ್ತೇನಾದ್ರೂ ಹ್ಯೂಮನ್ ರೈಟ್ಸ್ ಕಮಿಷನ್ ಬದುಕಿದ್ರೆ ಅದು ಈ ಕೂಡಲೇ ಮಾದನಾಯ್ಕ್ನಲ್ಲಿಯ ಪೊಲೀಸ್ ಸ್ಟೇಷನ್ ಇರ್ಬೋದು, ಸಂಬಂಧಪಟ್ಟಂತ ನೆಲಮಂಗಲ ಪೊಲೀಸ್ ಸ್ಟೇಷನ್ ಇರ್ಬೋದು, ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕಾಗಿತ್ತು. ಇವತ್ತು ಹ್ಯೂಮನ್ ರೈಟ್ಸು ಸತ್ತಿದ್ಯಾ ಬದುಕಿದ್ಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಜೈಲಿನಲ್ಲಾಗಿರ್ತಕ್ಕಂಥ ಅನಾಚಾರಗಳಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರ್ತಕ್ಕಂತಹ ಮನುಷ್ಯರ ಮೇಲೆ ಆಗ್ತಾ ಇರ್ತಕ್ಕಂಥ ಕೃತ್ಯಗಳಿರ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಆಗ್ತಾ ಇರ್ತಕ್ಕಂಥ ಹಲ್ಲೆಗಳಿರ್ಬೋದು, ಈ ಸಮಯದಲ್ಲಿ ಹ್ಯೂಮನ್ ರೈಟ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆ ಕಾರಣದಿಂದ ಜೊತೆಗೆ ಈ ಪೊಲೀಸ್ನವರು ಈ ರೀತಿಯ ದೌರ್ಜನ್ಯವನ್ನ ಮಾಡ್ತಾರೆ ಅಂತಂದ್ರೆ ಒಬ್ಬ ಹೋಮ್ ಮಿನಿಸ್ಟರ್ ಫೇಲ್ಯೂರ್. ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಈ ಒಂದು ಪ್ರಕರಣದಲ್ಲ, ಇಂಥ 16 ಪ್ರಕರಣಗಳಲ್ಲಿ ತಮ್ಮ ಎಬಿಲಿಟಿಯನ್ನ ಪ್ರೂವ್ ಮಾಡುವಲ್ಲಿ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಫೇಲ್ಯೂರ್ ಆಗಿದ್ದಾರೆ. ಸರಿಯಾದ ಕ್ರಮವನ್ನ ಜರುಗಿಸಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವತ್ತು ಹೋರಾಟಗಾರರನ್ನ ಹತ್ತಿಕ್ಕಿದ್ರೆ, ಹೋರಾಟ ಮಾಡೋರನ್ನ ಜೈಲ್ಗೆ ಹಾಕಿದ್ರೆ, ಹೋರಾಟಗಾರರ ಮೇಲೆ FIR ಮಾಡಿ ಒಳಗಡೆ ಕಳಿಸಿದ್ರೆ ಹೋರಾಟ ಮಾಡ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘವಾದ ಒಂದು ಇತಿಹಾಸ ಇದೆ, ಅದು ಹೋರಾಟದ ಪಕ್ಷ ಅಂತ. ಹೋರಾಟ ಮಾಡಿ ಅವರು ಪಕ್ಷವನ್ನ ಕಟ್ಟಿದ್ದಾರೆ ಅಂತ ಪಕ್ಷ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟಗಾರರನ್ನ ಜೈಲ್ಗೆ ಹಾಕೋದಿರ್ಲಿ, FIR ಹಾಕೋದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನ್ಯಾಯ ಯಾರನ್ನ ಕೇಳಬೇಕು? ಇವತ್ತು ಏನಾದ್ರೂ ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದ ಜನಾಂದೋಲನ, ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ರೆ ಅದು ಕೆಆರ್ಎಸ್ ಪಕ್ಷ. ಆ ಪಾರ್ಟಿಯ ಕಾರ್ಯಕರ್ತರು ಸಮಾಜದ ಪರ, ರೈತರ ಪರ, ಕಾರ್ಮಿಕರ ಪರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸಮಾಜದಿಂದ ಅಲ್ಲಿಗೆ ಹೋಗಿ ಅವ್ರು ಸಪೋರ್ಟ್ ಮಾಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಅವ್ರಿಗೆ ನೈತಿಕವಾಗಿ
ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ, ಏನು ಇವ್ರ ಮೇಲೆ FIR ಮಾಡಿದ್ದಾರೆ, ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನ ಕ್ಯಾಬಿನೆಟ್ನ FIR ರದ್ದು ಮಾಡಬೇಕು. ಯಾಕೆಂದ್ರೆ ಅವ್ರ ಮೇಲೆ ಆಗಿರ್ತಕ್ಕಂಥ FIR ಇದೆಯಲ್ಲ, ಅದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಮೊನ್ನೆ ಅವ್ರೇನೋ ಸ್ಟ್ರೈಕ್ ಮಾಡಕ್ಕಾದ್ರೆ, ಸ್ಟ್ರೈಕ್ ಮಾಡಿದ್ರೆ ತಗೊಂಡು ಹೋದ್ರೆ ಹೆಂಗ್ರಿ ಅರ್ಥ ಇದು? ಯಾವ ಆಧಾರದ ಮೇಲೆ ತಗೊಂಡು ಹೋಗ್ತಿದ್ದೀರಾ? ಸ್ಟ್ರೈಕೇ ಮಾಡಬಾರ್ದ ನಿಮ್ಮ ವಿರುದ್ಧ? ಪೊಲೀಸ್ನವ್ರ ವಿರುದ್ಧ ಯಾರು ಮಾತಾಡಂಗಿಲ್ಲ. ಪೊಲೀಸ್ನವ್ರು ಉಪಯೋಗಿಸ್ತಕ್ಕಂಥ ಲ್ಯಾಂಗ್ವೇಜು, ಪೊಲೀಸ್ನವ್ರನ್ನ ಬಿಹೇವಿಯರು ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಇವತ್ತು ಜನ ಎದುರ್ತಾ ಇದ್ದಾರೆ. ಸಮಾಜದ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಭಯದ ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದ್ರ. ಒಂದು ಭಯ, ಇನ್ನೊಂದು ಪೊಲಿಟಿಷಿಯನ್ಸ್ ಇನ್ಫ್ಲೂಯೆನ್ಸ್ ಇಲ್ಲದೆ ಹೋಗೋಕ್ಕಾಗಲ್ಲ, ಇಲ್ಲಾಂದ್ರೆ ದುಡ್ಡು ಇಲ್ಲದೆ ಹೋಗೋಕ್ಕಾಗಲ್ಲ. ಇವು ಮೂರು ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗದೇ ಇರೋಕ್ಕಾಗದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಗೊಂಡು ನಿಲ್ಸಿದ್ರು. ಆ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರಂತ. ಅದು ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿ ಆಗಿರಬೇಕು. ನಮ್ಮ ಹೋಮ್ ಮಿನಿಸ್ಟರ್ ಜನಸ್ನೇಹಿ ಪೊಲೀಸ್ ಠಾಣೆಗಳು ಅಂತಾರೆ. ಇದೇನ ಜನಸ್ನೇಹಿ ಪೊಲೀಸ್ ಠಾಣೆಗಳು? ರೋಡಲ್ಲಿ ರಸ್ತೆನಲ್ಲಿ ಇಡ್ಡಾಡ್ಸ್ಕೊಂಡು ಹೊಡಿತಕ್ಕಂಥದ್ದು ಜನಸ್ನೇಹಿ ಪೊಲೀಸ್ ಸ್ಟೇಷನ್ಗಳ? ಇವತ್ತು ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಹೈಕೋರ್ಟ್ನ ನಿರ್ದೇಶನ ಇದೆ, ಕ್ಯಾಮ್ರಾಗಳನ್ನ ಹಾಕ್ಬೇಕು ಅಂತ. CC ಕ್ಯಾಮ್ರಾಗಳನ್ನ ಹಾಕಿದ್ದೀರಾ? ಎಷ್ಟು ಸ್ಟೇಷನ್ಗಳು ಹಾಕಿದ್ದೀರಾ? ಹಾಕಿದ್ರು ಕೂಡ ಹಾಲಲ್ಲೊಂದು ಹಾಕಿದ್ದಾರೆ. ಒಳಗಡೆ ರೂಮ್ಗಳಾಗ್ಲಿ, ಕ್ಯಾಬಿನ್ ಅಲ್ಲಾಗ್ಲಿ, ಇನ್ಸ್ಪೆಕ್ಟರ್ ಕ್ಯಾಬಿನ್ ಅಲ್ಲಾಗ್ಲಿ ಇವತ್ತಿಗೂ ಕೂಡ CC ಕ್ಯಾಮ್ರಾ ಇಲ್ಲ. ಯಾಕಿಲ್ಲ? ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕಾದಂತ ಯಾರು? ಕಸ್ಟೋಡಿಯನ್. ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್? DG. ಮಾಡ್ತಾ ಇದ್ದೀರಾ? ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಫೇಲ್ಯೂರ್ನೆಸ್ ಇಂದ ನಿಮ್ಗೆ ಆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ದಿರೋದ್ರಿಂದ ಅಧಿಕಾರಿ ವರ್ಗಗಳು ಬೇಕಾದಾಗೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದದ್ದು. ಇದನ್ನ ನಾವು ವಿರೋಧಿಸ್ತಾ ಈ ಕೂಡಲೇ KRS ಪಕ್ಷದ ಸೈನಿಕರ ಮೇಲೆ ಆಗಿರ್ತಕ್ಕಂತಹ ಎಲ್ಲ FIRಗಳನ್ನ ವಜಾ ಮಾಡಬೇಕು. ಅವ್ರಿಗೆ ನೈತಿಕವಾಗಿ ಈ ಸರ್ಕಾರ ಸಪೋರ್ಟ್ ಮಾಡಬೇಕು. ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟಾಚಾರವನ್ನ ತೊಲಗಿಸಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ KRS ಪಕ್ಷದ ಸೈನಿಕರಿಗೆ ಸಪೋರ್ಟ್ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ ನ ಯೂಸ್ ಮಾಡಿ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.